ಪರ್ಸನಲ್ ಇಯರ್ ನಂಬರ್ 4 ಇದ್ದರೆ 2024ರಲ್ಲಿ ಯಾವ ರೀತಿ ರಿಸಲ್ಟ್ಸ್ ಕೊಡುತ್ತೆ. ಒಂದು ಲಾಜಿಕಲ್, ಒಂದು ಸ್ವಲ್ಪ ಓವರ್ ಥಿಂಕಿಂಗು ಮತ್ತು ತುಂಬ ಆರ್ಗ್ಯುಮೆಂಟೇಟಿವ್ ಅಂತ ಹೇಳ್ತೀವಿ. ಸೊ 4 ಅಂದರೆ ರಾವು ಅಂದರೆ ಏನು, ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು, ನಮಗೆ ಕಾಣಿಸ್ದೇ ಇರೋವಂಥದ್ದು. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಪರ್ಸನಲ್ ಇಯರ್ ನಂಬರ್ 4 ಇದ್ದರೆ 2024ರಲ್ಲಿ ಯಾವ ರೀತಿ ರಿಸಲ್ಟ್ಸ್ ಕೊಡುತ್ತಾನೆ ಅನ್ನೋ ಬಗ್ಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ. ಮೊದಲಿಗೆ ಯಾರಿಗೆಲ್ಲ ಪರ್ಸನಲ್ ಇಯರ್ ನಂಬರ್ ಅಂದರೆ ಏನು ಗೊತ್ತಿಲ್ಲ ಅಥವಾ ಪರ್ಸನಲ್ ನಂಬರ್ ಇಯರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಲಿಂಕಲ್ಲಿರೋಂಥ ಡಿಸ್ಕ್ರಿಪ್ಷನಲ್ಲಿ ಆ ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ವಿಡಿಯೋದು ಲಿಂಕ್ ಕೊಟ್ಟಿರ್ತೀವಿ. ಅದನ್ನು ನೋಡಿಕೊಂಡು ಆಮೇಲೆ ಈ ಚಾನಲ್ಗೆ ಈ ಎಪಿಸೋಡ್ನ ನೋಡೋಕ್ಕೆ ಶುರು ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಮೊದಲಿಗೆ 4ನೇ ನಂಬರ್ ಅಂದರೆ ಏನು, ಒಂದು ಲಾಜಿಕಲ್, ಒಂದು ಸ್ವಲ್ಪ ಓವರ್ ಥಿಂಕಿಂಗು ಮತ್ತು ತುಂಬ ಆರ್ಗ್ಯುಮೆಂಟೇಟಿವ್ ಅಂತ ಹೇಳ್ತೀವಿ. ಅಂದರೆ ತುಂಬ ಇವ್ರೇನು ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ, ತುಂಬ ಆಳವಾಗಿ ಡೆಪ್ತಾಗಿ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಸೊ ಯಾರಿಗೆಲ್ಲ ಪರ್ಸನಲ್ ಇಯರ್ ನಂಬರ್ 4 ಬಂದಿರುತ್ತೆ, ಸೊ ಅವರಿಗೆ ಯಾವ ರೀತಿ ರಿಸಲ್ಟ್ಸ್ ಕೊಡುತ್ತೆ ಅಂತಂದರೆ ಯು ಹ್ಯಾವ್ ಟು ಲಿಟಲ್ ಸ್ಲೋ ಡೌನ್. ಸೊ 4 ಅಂದರೆ ರಾವು ಅಂದರೆ ಏನು, ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು, ನಮಗೆ ಕಾಣಿಸ್ದೇ ಇರೋವಂಥದ್ದು, ಅಥವಾ ನಮಗೆ ಎಲ್ಲಿಗೆ ಒಂದು ನಮ್ಗೆ ಗುಪ್ತ ಅಂತ ಹೇಳ್ತೀವಿ. ಅಂದರೆ ನಮಗೆಲ್ಲೋ ಒಂದು ಕಡೆ ಏನು ಆಗ್ತಿದೆ ಅಂತ ಗೊತ್ತಾಗಲ್ಲ. ಒಂದು ರೀತಿ ಛಾಯೆ ಅಂತ ಹೇಳ್ತೀವಿ, ಕರಿ ಛಾಯೆ ಅಂತಲೂ ಹೇಳ್ತೀವಿ, ಅಥವಾ ಶ್ಯಾಡೋ ಅಂತಲೂ ಹೇಳ್ತೀವಿ. ಸೊ ಈ ರೀತಿ ಇದ್ದಾಗ 2024ರಲ್ಲಿ ಈ ಇಯರ್ ನಂಬರ್ 4 ಬಂದಾಗ ಏನು ಮಾಡ್ಕೊಬೇಕು ಅಂದರೆ ನಾವು ಪ್ರತಿಯೊಬ್ಬರು ಕೂಡ ನೀವು ಹ್ಯಾವ್ ಟು ಕಾಮ್ ಆಗಿರಬೇಕು. ನೀವು ಜಾಸ್ತಿ ಪ್ರಾಕ್ಟೀಸ್ ಬಗ್ಗೆ ಏನೋ ಇದನ್ನು ಟೈಮ್ ಕೊಡಬೇಕಾಗತ್ತೆ. ಎಲ್ಲೂ ನೀವು ಈ ವರ್ಷ ಏನು ಅಂತಂದರೆ ಎಲ್ಲೂ ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ಸ್ ಆಗುವಂಥದ್ದು ಅಥವಾ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಏನಾದ್ರು ಇದ್ದರೆ, ಸ್ಮೋಕಿಂಗ್ ಆಗ್ಬೋದು, ಆಲ್ಕೋಹಾಲ್ ಆಗ್ಬೋದು, ಇವೆಲ್ಲವೂ ಕೂಡ ಕಮ್ಮಿ ಮಾಡಬೇಕಾಗತ್ತೆ. ಸೊ ನೀವು ಇದಕ್ಕೆ ರೆಮಿಡಿ ಏನಾದ್ರು ಇದೆಯಾ ಗುರುಜಿ, ಅದ್ಭುತವಾಗಿ ಅದರಿಂದ ಏನಾದ್ರು ಹೊರಗಡೆ ಬರೋದಿದೆಯಾ ಅಂದರೆ ಖಂಡಿತವಾಗ್ಲೂ ರೆಮಿಡಿ ಇದೆ. ಸೊ ನೀವೇನು ಮಾಡ್ಕೊಬೇಕು, ರಾವು ಅಂದರೆ ಏನು, ರಾವು ಅಂದರೆ ಒಂದು ಶ್ಯಾಡೋ ಪ್ಲ್ಯಾನೆಟ್. ಯಾವ ಪ್ಲ್ಯಾನೆಟ್ಗೆ ಅದು ಶ್ಯಾಡೋ ಪ್ಲ್ಯಾನೆಟ್ ಆಗಿರುತ್ತೆ ಅಂದರೆ ಸನ್ನಿಗೆ ರಾವು ಬಂದು ಒಂದು ಶ್ಯಾಡೋ ಪ್ಲ್ಯಾನೆಟ್ ಆಗುತ್ತೆ. ಸೊ ನೀವು ಆದಷ್ಟು ಬೆಳಗ್ಗೆ ಬೇಗ ಎದ್ದೊಳೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೆ ಆದರೆ, ಬೆಳಗ್ಗೆ ಬೇಗ ಎದ್ದು ಆ ಇನ್ನು ಮುಂಜಾನೆ ಆ ಬಿಸಿಲಿರುತ್ತಲ್ವಾ, ಆ ಸೂರ್ಯನ ಕಿರಣಗಳು, ಆ ರೇಸನ್ನ ನೀವು ಅಟ್ರ್ಯಾಕ್ಟ್ ಮಾಡಿದ್ದೆ ಆದರೆ, ಆ ಶಾಖನ ನೀವು ತೊಗೊಂಡಿದ್ದೆ ಆದರೆ, ಆ ಕಾಸ್ಮಿಕ್ ಎನರ್ಜಿನ ಆ ಸನ್ನಿಗೆ ನೀವು ಜಾಸ್ತಿ ಎಕ್ಸ್ಪೋಸ್ ಆಗಿದೆ ಆದರೆ, ಅರ್ಲಿ ಮಾರ್ನಿಂಗ್ ಎಕ್ಸ್ಪೋಸ್ ಆಗಿದೆ ಆದರೆ ಈ ನೆಗೆಟಿವಿಟಿ ಎಲ್ಲ ನೀವು ಕಮ್ಮಿ ಮಾಡ್ಬೋದು. ಆದಷ್ಟು ಸ್ವಲ್ಪ ಫಾಸ್ಟ್ ಡ್ರೈವಿಂಗ್ ಏನಾದ್ರು ಇದ್ದರೆ ಸ್ವಲ್ಪ ಈ ಫೋನ್ಗಳಿಂದ ಸ್ವಲ್ಪ ದೂರ ಇರಿ. ಎಲ್ಲೋ ಒಂದು ಕಡೆ ಏನೋ ಮಾಡ್ತಿರ್ತೀರ, ಒಂದು ಯಾವುದೋ ವೀಡಿಯೋ ಕಾಲ್ ಬಂತು, ನೀವು ರಿಸೀವ್ ಮಾಡಿಬಿಟ್ರಿ, ಅಲ್ಲೆಲ್ಲೋ ಒಂದು ಕಡೆ ವೀಡಿಯೋ ಕ್ಯಾಪ್ಚರ್ ಮಾಡಿದ್ರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ನೋಡಿ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಲಾಸ್ಟ್ ಇಯರ್ ಅಲ್ಲ, ಅದ್ರ ಲಾಸ್ಟ್ ಇಯರು ವಿರಾಟ್ ಕೊಹ್ಲಿಗೆ ಪರ್ಸನಲ್ ಇಯರ್ ನಂಬರ್ 4 ಇತ್ತು. ಅವ್ರು ಏನು ಮಾಡಿದ್ರು, ಅವರಾಗೇನೆ ಕ್ಯಾಪ್ಟನ್ಶಿಪ್ಪಿಂದ ಹೊರಗಡೆ ಬಂದರು, ಇಂಡಿಯನ್ ಕ್ಯಾಪ್ಟನ್ಶಿಪ್ಪಿಂದ ಹೊರಗಡೆ ಬಂದರು, ಅಥವಾ RCB ಕ್ಯಾಪ್ಟನ್ಶಿಪ್ಪಿಂದನೂ ಹೊರಗಡೆ ಬಂದರು. ತುಂಬ ಪ್ರಾಕ್ಟೀಸ್ ಮಾಡಿದ್ರು ಆ ವರ್ಷ. ಈ ವರ್ಷ ಅಲ್ಲ, ಅದರ ಲಾಸ್ಟ್ ಇಯರು ನಾನು ಹೇಳ್ತಾ ಇರೋವಂಥದ್ದು. ಅವರ ಪರ್ಸನಲ್ ಇಯರ್ ನಂಬರ್ ನೀವು ಯಾರು ಡೇಟ್ ಆಫ್ ಬರ್ತ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಈ ವರ್ಷ ಅಲ್ದಿರ ಬಿಫೋರ್ ಲಾಸ್ಟ್ ಇಯರು ಅವರ ಪರ್ಸನಲ್ ಇಯರ್ ನಂಬರ್ 4 ಬಂದಿತ್ತು. ಆ್ಯಕ್ಚುಲಿ ಈ ಸ್ಲೋ ಡೌನ್. ಎಲ್ಲರೂ ಯೋಚನೆ ಮಾಡಿದ್ರು, ಏನಪ್ಪ ಚೆನ್ನಾಗಿ ಆಡ್ತಿದ್ರು, ಯಾಕೆ ಕ್ಯಾಪ್ಟನ್ಶಿಪ್ ಬಿಟ್ಟರು ಅಂತಂದರೆ ಇದೇ ಕಾರಣಕ್ಕೋಸ್ಕರ. ಸೊ ಇವಾಗ ನೋಡಿ, ಅದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರು, ಎಲ್ಲ ತಿಳ್ಕೊಂಡ್ರು. ನೆಕ್ಸ್ಟ್ 2023ಯಲ್ಲಿ ಏನು ಮಾಡಿದವರು, ಅವರು ಅದ್ಭುತವಾದಂಥ ಕಮ್ಬ್ಯಾಕ್ ಮಾಡಿದ್ರು. ಸೆಂಚುರೀಸ್ ಮೇಲೆ ಸೆಂಚುರೀಸ್ ಬಾರಿಸಿದ್ರು. ಅಂದರೆ ಅರ್ಥ ಮಾಡ್ಕೊಂಬಿಡಿ, ಯಾರಿಗೆಲ್ಲ ಪರ್ಸನಲ್ ಇಯರ್ ನಂಬರ್ 4 ಬಂದಿದೆ, ಈ ವರ್ಷ ನಿಮ್ಮದು ಬರೀ ತಯಾರಿ. ಈ ವರ್ಷ ನೀವು ಸ್ಲೋ ಆಗಿರಬೇಕು, ತಯಾರಿ ನಡೆಸಬೇಕು. ಅದಾದಮೇಲೆ ನಿಮ್ಮ ನೆಕ್ಸ್ಟ್ ಇಯರು ಅದ್ಭುತವಾದಂಥ ರಿಸಲ್ಟ್ಸ್ ನೋಡ್ತೀರಾ. ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್ ನಿಮ್ಮಲ್ಲಿ ರೆಡಿ ಇರುತ್ತೆ. ಸೊ ಈ ರೀತಿ ಮಾಡ್ಕೊಂಡಾಗ ನೋಡಿ, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವು ಒಂದೇ ಜೋಶಲ್ಲಿ ಓಡೋಕ್ಕಾಗಲ್ಲ. ಸೊ ನಾವು ಸ್ವಲ್ಪ ಕೆಲವೊಂದು ಸಲ ಆ ಸ್ಪೀಡ್ ಬ್ರೇಕರ್ ಅನ್ನೋದು ಹಂಪ್ಗಳ ಬರ್ತದೆ ನಮ್ಮ ಲೈಫಲ್ಲಿ. ಸೊ ಆವಾಗ ನಾವು ಸ್ಲೋ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ಮಾಡಿದ್ದೆ ಆದರೆ ವಿಕ್ಟ್ರಿ ಈಸ್ ಅವರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ.